असली डसने वाले और काटने वाले पार्लियामेंट में बैठे हैं। ಇಂದು ಸಂಸತ್ತಿನಲ್ಲಿ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ತಮ್ಮ ಸಾಕು ನಾಯಿ ಜೊತೆ ಸದನಕ್ಕೆ ಆಗಮಿಸಿದ್ರು. ಈ ಘಟನೆ ಸದ್ಯ ಚರ್ಚೆ ಮತ್ತು ವಿವಾದಕ್ಕೆ ಕಾರಣವಾಯಿತು ಹಾಗೂ ನಾಯಿ ಪ್ರೇಮಿಗಳ ಗಮನ ಸೆಳೆಯಿತು. ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ತಮ್ಮ ಸಾಕು ನಾಯಿ ಜೊತೆ ಸದನಕ್ಕೆ ಆಗಮಿಸಿದ್ರು ಸಹ ನಾಯಿಗೆ ಸದನದ ಒಳಗೆ ಪ್ರವೇಶ ನೀಡಿಲ್ಲ ಎಂದು ವರದಿಯಾಗಿದೆ. ಈ ಸಂಬಂಧ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಸಂಸದೆ ರೇಣುಕಾ ಚೌಧರಿ ನಾಯಿಯ ಬಗ್ಗೆ ಇತರ ಸದಸ್ಯರಿಗೆ ಇರುವ ಆತಂಕ ಕಳವಳಗಳ ಬಗ್ಗೆ ಮಾತನಾಡಿದ್ರು. ಸರ್ಕಾರವು ಪ್ರಾಣಿಗಳನ್ನ ಇಷ್ಟ ಪಡೆದಿರಬಹುದು, ಅದು ತುಂಬಾ ಚಿಕ್ಕ ಜೀವಿ, ಅದು ಯಾರನ್ನ ಕಚ್ಚೋದಿಲ್ಲ. ಸಂಸತ್ತಿನೊಳಗೆ ಇದು ಏಕೆ ಸಮಸ್ಯೆಯಾಗಬೇಕು? ಕಚ್ಚುವವರು ಸಂಸತ್ತಿನೊಳಗೆ ಇದ್ದಾರೆ ಅಂತ ಅವರು ಹೇಳಿದ್ರು. ಶಾಸಕಾಂಗದ ಪವಿತ್ರ ಸಭಾಂಗಣದಲ್ಲಿ ಸಾಕು ಪ್ರಾಣಿಯ ಉಪಸ್ಥಿತಿಯು ಅತ್ಯಂತ ಅಸಂಪ್ರದಾಯಿಕವಾಗಿದ್ದು ಸಂಸದೀಯ ಶಿಷ್ಟಾಚಾರ ಮತ್ತು ಅಲಂಕಾರದ ಬಗ್ಗೆ ಪ್ರಶ್ನೆಗಳು ಹುಟ್ಟು ಹಾಕುತ್ತಿರುವುದರಿಂದ ರೇಣುಕಾ ಚೌಧರಿ ಸ್ಪಷ್ಟನೆ ನೀಡಿದ್ರು ಸಹ ಬಿಜೆಪಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ರು. ಸಂಸತ್ಗೆ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ತಮ್ಮ ಸಾಕು ನಾಯಿ ಜೊತೆ ಆಗಮಿಸಿದ್ದನ್ನ ಖಂಡಿಸಿದ ಜಗದಾಂಬಿಕಾ ಪಾಲ್, ರೇಣುಕಾ ಚೌಧರಿ ಅವರ ನಡೆಯು ಸಂಸದರಿಗೆ ನೀಡಲಾಗಿದ್ದ ಸವಲತ್ತುಗಳ ದುರುಪಯೋಗವಾಗಿದೆ, ಹೀಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ವಿಶೇಷ ಸವಲತ್ತುಗಳು ಯಾರಿಗೂ ನಿಯಮಗಳನ್ನ ಉಲ್ಲಂಘಿಸಲು ಅಥವಾ ಸಾಕು ಪ್ರಾಣಿಯನ್ನ ಸದನಕ್ಕೆ ತರಲು ಅವಕಾಶ ನೀಡುವುದಿಲ್ಲ ಅಂತ ಅವರು ಹೇಳಿದ್ರು. ಕಾಂಗ್ರೆಸ್ ಸಂಸದೆ ಮಾಧ್ಯಮಗಳೊಂದಿಗೆ ಸಂವಹನ ನಡೆಸುತ್ತಿರುವಾಗ ಅವರ ಭದ್ರತಾ ಸಿಬ್ಬಂದಿ ತಮ್ಮ ಸಾಕು ನಾಯಿಯೊಂದಿಗೆ ಕಾರ್ನೊಳಗೆ ಕುಳಿತಿರುವುದನ್ನು ತೋರಿಸುವ ವಿಡಿಯೋ ವೈರಲ್ ಆಗಿದೆ. ಬೀದಿ ನಾಯಿಗಳ ಕುರಿತು ಸುಪ್ರೀಂ ಕೋರ್ಟ್ನ ತೀರ್ಪಿನ ಕುರಿತು ನಡೆಯುತ್ತಿರುವ ವಿವಾದದ ಮಧ್ಯೆ ಕಾಂಗ್ರೆಸ್ ಸಂಸದೆ ತಮ್ಮ ಸಾಕು ನಾಯಿಯನ್ನ ಸಂಸತ್ತಿನ ಸಂದರ್ಶಕರ ಗ್ಯಾಲರಿಗೆ ಕರೆತಂದಿರುವುದು ಕುತೂಹಲ ಕಾರಣವಾಗಿದೆ. ಹೆಚ್ಚುತ್ತಿರುವ ನಾಯಿ ಕಡಿತದ ಘಟನೆಗಳನ್ನು ನಿಯಂತ್ರಿಸಲು ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು, ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಮತ್ತು ಇತರ ಸಾರ್ವಜನಿಕ ಸ್ಥಳಗಳ ಬಳಿ ಇರುವ ಬೀದಿ ನಾಯಿಯನ್ನ ಹಿಡಿಯಬೇಕು ಎಂದು ಸುಪ್ರೀಂ ಕೋರ್ಟ್ ತನ್ನ ಇತ್ತೀಚಿನ ನಿದರ್ಶನದಲ್ಲಿ ಎಲ್ಲ ರಾಜ್ಯಗಳಿಗೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಇದರ ಮಧ್ಯೆ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಸದನಕ್ಕೆ ನಾಯಿಯನ್ನ ಕರೆತಂದಿರುವ ನಿಖರವಾದ ಕಾರಣವೇನು ಅನ್ನೋದು ಇನ್ನೂ ತಿಳಿದು ಬರಬೇಕಿದೆ.